ಸ್ಟಾರ್ಟ್ ಮಾಡ್ತಾ ಇದ್ವಿ. ಶ್ಲೋಕ 31 ತೆಗಿರಿ ಎಲ್ಲ. ಪೇಜ್ ನಂಬರ್ 54, ಅಧ್ಯಾಯ 1, ಪೇಜ್ ನಂಬರ್ 54, ಶ್ಲೋಕ 31. ನ ಚ ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಸೊ ಇಲ್ಲಿ ಶ್ಲೋಕ 31ರಲ್ಲಿ ಅರ್ಜುನ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ನನ್ನ ಬಂಧುಗಳು, ನನ್ನ ಪ್ರೀತಿ ಪಾತ್ರರ ಜೊತೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಸಾಯಿಸಿ ಅವರ ಸಮಾಧಿ ಮೇಲೆ ನಾನು ಖುಷಿಯಾಗಿರ್ತೀನಿ ಅಂದರೆ ನನಗೆ ಅದು ಸರಿ ಅನ್ನಿಸ್ತಾ ಇಲ್ಲ, ನನಗೆ ಅದು ಇಷ್ಟ ಆಗ್ತಾ ಇಲ್ಲ. ನಾನು ಯುದ್ಧ ಮಾಡಲ್ಲ, ನನಗೆ ಯಾವ ರಾಜ್ಯನೂ ಬೇಡ, ಏನೂ ಬೇಡ, ನನ್ನ ಬಿಟ್ಬಿಡಿ, ನಾನು ಕಾಡಲ್ಲಿ ಹೋಗಿ ಇದ್ಬಿಡ್ತೀನಿ, ನಾನು ಕಾಡಲ್ಲಿರ್ತೀನಿ, ನನಗೆ ರಾಜ್ಯ ಬೇಡ ಅಂತ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಯಾರು? ಅರ್ಜುನ. ಅರ್ಜುನ ಕ್ಷತ್ರಿಯಾಗಿ ಇಂಥ ಮಾತಾಡ್ತಾ ಇದ್ದಾನೆ. ಸೊ ಕೃಷ್ಣಂಗೆ ಕೋಪ ಬಂತು. ಛೀ ಅರ್ಜುನ, ಏನು ಈ ಥರ ಮಾತಾಡ್ತಾ ಇದೆಯಾ ಅಂತ ಬೈತಾನೆ ಇವಾಗ ಕೃಷ್ಣ. ಇಲ್ಲಿ ಕ್ಷತ್ರಿಯರಿಗೆ, ಆವಾಗಿನ ಕಾಲದಲ್ಲಿ ಕ್ಷತ್ರಿಯ ಅಂದರೆ ಅವ್ರದ್ದು ಏನು ಹುದ್ದೆ ಇರುತ್ತೆ ಅದನ್ನೇ ಮಾಡಬೇಕು. ಇಲ್ಲಿ ಕ್ಷತ್ರಿಯರು ಅವ್ರ ಜೀವನ ನಡ್ಸೋಕ್ಕೋಸ್ಕರ ಬೇರೆ ಏನು ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಅವರು ಬೇರೆ ಜಾಬ್ ಸ್ವಿಚ್ ಅಲ್ಲ, ಕೆರಿಯರ್ ಸ್ವಿಚ್ ಮಾಡೋಂಗಿಲ್ಲ ಅವರು ಅಲ್ಲಿ. ಸೊ ಅವ್ರಿಗೆ ಏನಿರುತ್ತೆ ಅದೇ ಕೆಲಸ ಮಾಡಬೇಕು. ಇವಾಗ ನಾವು ಇಂಜಿನಿಯರ್, ಡಾಕ್ಟರ್ ಆಗಿಬಿಟ್ಟು ಬೇರೆ ಕೆಲಸ ಮಾಡೋದು, ಇಂಜಿನಿಯರ್ ಆಗಿಬಿಟ್ಟು ಬೇರೆ ಕೆಲಸ ಮಾಡೋದು, ಅದೆಲ್ಲ ಇಲ್ಲ ಇಲ್ಲಿ. ಸೊ ಇಂಜಿನಿಯರ್ ಅಂದರೆ ಇಂಜಿನಿಯರಿಂಗ್ ರಿಲೇಟೆಡ್ ಕೆಲಸನೇ ಮಾಡಬೇಕು. ಆ ಥರ ಇಲ್ಲಿ ಕ್ಷತ್ರಿಯ ಅಂದರೆ ಕ್ಷತ್ರಿಯ ಹೋರಾಡಬೇಕು, ಯುದ್ಧ ಮಾಡಬೇಕು, ನೀನು ಅದೇ ಮಾಡಬೇಕು, ಬೇರೆ ಮಾಡೋಂಗಿಲ್ಲ. ಜೀವನಕ್ಕೋಸ್ಕರ ನೀನು ಇನ್ನೇನು ಮಾಡೋಂಗಿಲ್ಲ. ಸೊ ಇಲ್ಲಿ ಕ್ಷತ್ರಿಯಂಗೆ ಒಂದು ರಾಜ್ಯ ಬೇಕು. ಹಾಗಾಗಿ ರಾಜ್ಯಕ್ಕೋಸ್ಕರ ಇಲ್ಲಿ ಯುದ್ಧ ಮಾಡಲೇಬೇಕಾಗಿದೆ. ತಂದೆಯಿಂದ ಬಂದ ರಾಜ್ಯವನ್ನು ಮರಳಿ ಪಡೆಯುವುದಕ್ಕೆ ಇದೊಂದೇ ದಾರಿ. ಯಾವುದು? ಯುದ್ಧ. ಆದರೆ ಇದನ್ನು ಮಾಡಲು ಅವನಿಗೆ ಇಷ್ಟ ಇಲ್ಲ ಅರ್ಜುನಂಗೆ. ಆದ್ದರಿಂದ ಅವನು ಹತಾಶನಾಗಿ ಒಬ್ಬಂಟಿಯಾಗಿ ಕಾಡಲ್ಲಿ ಇದ್ಬಿಡ್ತೀನಿ, ನನ್ನ ಪ್ಲೀಸ್ ನನ್ನ ಬಿಟ್ಟುಬಿಡಿ ಅಂತ ಮತ್ತೆ ಅಜ್ಞಾನದ ಕಡೆಗೆ ಹೋಗ್ತಾ ಇದ್ದಾನೆ. ಸಂತೋಷ, ನಿಜವಾದ ಸುಖ ಸಿಗೋದು ನಿಮಗೆ ವಿಷ್ಣು ಅಥವಾ ಕೃಷ್ಣ ಇವರ ನಾಮಜಪದಲ್ಲಿ. ಇವರನ್ನ ನೆನೆಸ್ಕೊಂಡಾಗ ಆಧ್ಯಾತ್ಮಿಕದಲ್ಲಿ ನಿಮಗೆ ನಿಜವಾದ ಸಂತೋಷ ಸಿಗೋದು, ಈ ಥರ ಭೌತಿಕ ಜಗತ್ತಿನಲ್ಲಿ ಅಲ್ಲ. ಆದರೆ ಇಲ್ಲಿ ಅರ್ಜುನ ಏನು ಮಾಡ್ತಾ ಇದ್ದಾನೆ? ಮತ್ತೆ ಆ ಭೌತಿಕ ಪ್ರಪಂಚಕ್ಕೆ ಇಳೀತಾ ಇದ್ದಾನೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಕೃಷ್ಣಂಗೆ ತುಂಬ ಬೇಜಾರಾಗ್ತಾ ಇದೆ ಇಲ್ಲಿ. ಓಕೆ, ಇದರಿಂದ ನಾವು ಜೀವನದಲ್ಲಿ ಏನು ಕಲ್ತ್ಕೊಬೋದು ಪಾಠ ಅಂತ ನೋಡೋಣ, ಆಯಿತಾ? ಸೊ ಇದು ಆ್ಯಕ್ಚುಯಲ್ ಮೀನಿಂಗ್ ಆಫ್ ಶ್ಲೋಕ 31. ಸೊ ಶ್ಲೋಕ 31ರಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅರ್ಜುನ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಯುದ್ಧ ಮಾಡೋಕ್ಕೆ. ಸೊ ಅದು ಮೀನಿಂಗ್. ಈಗ ಒಳ ಅರ್ಥ ನೋಡೋಣ, ಇದರಿಂದ ನೀವು ಏನು ಕಲ್ತ್ಕೊಬೋದಂತ. ಈಗ ನಿಮಗೆ ಆದ ಜೀವನದಲ್ಲಿ ನಿಮ್ಮ ಆಂಬಿಷನ್ಸ್ ಇರುತ್ತೆ ಅಲ್ವಾ? ನೀವು ಏನೋ ಜೀವನದ ಗುರಿ ಇಟ್ಕೊಂಡಿರ್ತೀರ. ಬಟ್ ಆ ಗುರಿನ ತಲುಪಕ್ಕೆ ನಿಮಗೆ ಎಷ್ಟೊಂದು ಥರ ಕಷ್ಟಗಳು ಎದುರಾಗ್ಬೋದು. ಸೊ ಫ್ಯಾಮಿಲಿಲಿ ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ, ಅಥವಾ ಫ್ಯಾಮಿಲಿಯವರೇ ಸಪೋರ್ಟ್ ಮಾಡಲ್ಲ. ನಮ್ಗೆ ಯಾವುದೋ ಒಂದು ಕೆರಿಯರ್ ಇಷ್ಟ ಆಗಿರುತ್ತೆ, ಬಟ್ ಫ್ಯಾಮಿಲಿಯವರು ಬಿಡಲ್ಲ. ಆಮೇಲೆ ಇನ್ನು ಏನೇನೋ ಅಡೆತಡೆಗಳಾಗ್ತಾ ಇರುತ್ತೆ. ಬಟ್ ನಿಮಗೆ ಆಂಬಿಷನ್ ಇರುತ್ತೆ, ಇಲ್ಲ ನಾನು ಮಾಡಲೇಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಈಗ ದೇಶ ಬಿಟ್ಟು ಹೋಗೋದು, ಓಕೆ, ಹೈಯರ್ ಸ್ಟಡೀಸ್ಗೆ ಹೋಗೋದು ಬೇರೆ ದೇಶಕ್ಕೆ ಅಂದ್ಕೊಳ್ಳಿ. ಸೊ ಆರ್ಥಿಕ ಸಮಸ್ಯೆ ಇದೆ, ಫೈನಾನ್ಷಿಯಲಿ ಆಗಲ್ಲ, ಲೋನ್ ತೊಗೊಬೇಕು. ಆಮೇಲೆ ಈಗ ಒಬ್ಬರೇ ಮಕ್ಕಳಾಗಿದ್ದರೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ಇಲ್ಲಿ ಹೋಗಬೇಕು ಓದೋಕ್ಕೆ. ಸೊ ನಿಮಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಅವರ ದುಃಖದ ಮೇಲೆ ನೀವು ನಿಮ್ಮ ಖುಷಿನೇ ಮೇಲು ಅಂತ ಸಾಧಿಸಕ್ಕೆ ಹೋದರೆ ಇನ್ನೊಂದ್ಸಲ ಯೋಚನೆ ಮಾಡಿ. ಸೊ ಈ ಥರ ನನ್ನ ಪ್ರೀತಿ ಪಾತ್ರರಿಗೆ ಹರ್ಟ್ ಮಾಡಿ ಅವರ ದುಃಖ ನೋಡಿ ನಾನು ಹೇಗೆ ಸಂತೋಷವಾಗಿರಲಿ. ಸೊ ಅದು ಒಂದು ಮೀನಿಂಗ್ ನೀವಿಲ್ಲ ಅರ್ಥ ಮಾಡ್ಕೊಬೇಕು. ನಿಜವಾಗ್ಲೂ ನಿಮಗೆ ಓದಿ ನನ್ನ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅಂದರೆ ಹೈಯರ್ ಸ್ಟಡೀಸ್ಗೆ ಹೋಗಿ. ಇಲ್ಲ ನಾನು ಅಲ್ಲೇ ಹೋಗಿ ಓದ್ಬಿಟ್ಟು ಅಲ್ಲೇ ಸೆಟ್ಲ್ ಆಗಬೇಕಂದ್ರೆ ಖಂಡಿತವಾಗ್ಲೂ ಓದಬೇಡಿ. ವಾಪಸ್ ಬರಂಗಿದ್ರೆ ಮಾತ್ರ ಹೋಗಿ.
ಆ್ಯಕ್ಚುಲಿ ಇದು ನಿಮ್ಮ ಅನಿಸಿಕೆ, ನನ್ನ ಅನಿಸಿಕೆ ಹೇಳ್ಬಿಟ್ಟೆ. ಸೊ ಈ ಥರ ಪರಿಸ್ಥಿತಿ ಬಂದಾಗ ಇನ್ನೊಂದ್ಸಲ ಥಿಂಕ್ ಮಾಡಿ, ಈ ಥರ ಆ್ಯಂಬಿಷನ್ ನನಗೆ ಬೇಕಾ ಜೀವನದಲ್ಲಿ. ಸೊ ಇಲ್ಲಿ ನನ್ನ ಪ್ರೀತಿ ಪಾತ್ರರಿಗೆ ಇಲ್ಲಿ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಸೊ ಇವ್ರಿಗೆ ಕಷ್ಟ ಆಗ್ತಾ ಇದೆ, ಮತ್ತು ದುಡ್ಡಿನ ಸಮಸ್ಯೆ ಇದೆ, ಇದೆಲ್ಲನೂ ಹೊತ್ಕೊಂಡು ನೀವು ಯಾರೋ ಫ್ರೆಂಡ್ಸ್ ಹೋದ್ರು ಅಲ್ಲಿ ಮಜಾ ಮಾಡ್ತಾ ಇದ್ದಾರೆ, ಅಲ್ಲಿ ಸೆಟ್ಲ್ ಆಗ್ಬೋದು, ಆ ಥರ ಇಂಟೆನ್ಷನ್ ಇಟ್ಕೊಂಡು ಹೋಗಬೇಡಿ. ಸೊ ನೀವು ವಾಪಸ್ ಬಂದು ಇಲ್ಲೇನು ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಥಿಂಕ್ ಮಾಡಿ. ಸೊ ರೀಅಸೆಸ್ ಅಂದರೆ ಇನ್ನೊಂದ್ಸಲ ಯೋಚನೆ ಮಾಡಿ ನಿಮ್ಮ ಆ್ಯಂಬಿಷನ್ಸ್ ಬಗ್ಗೆ. ತುಂಬ ಕಷ್ಟ ಆಗ್ತಾಯಿದ್ರೆ ಈ ಥರ ಆ್ಯಂಬಿಷನ್ಸ್ ಇಟ್ಕೋಬೋದಾ ಅಥವಾ ಚೇಂಜ್ ಮಾಡ್ಬೋದಾ, ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ನೀವು ಹುಡುಕ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಿಜವಾದ ಖುಷಿ ಅಲ್ಲ. ನಿಮಗೆ ಈಗ ಒಂದು ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು ಅಥವಾ ಫಾರಿನ್ಗೆ ಹೋಗ್ಬೇಕಂತ ಇರುತ್ತೆ, ಅದೆಲ್ಲ ಕೇವಲ ಕ್ಷಣಿಕ ಅಷ್ಟೇ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಜ ಜೀವನ ಏನು ಅಂತ. ನಮ್ಮ ಇಂಡಿಯಾನೇ ಚೆನ್ನಾಗಿತ್ತು, ಯಾಕಪ್ಪ ಇಲ್ಲಿಗೆ ಬಂದೆ ಅಂತ ಅನಿಸ್ಬಿಡುತ್ತೆ ನಿಮಗೆ. ಸೊ ಆ ಥರ, ಸೊ ಈ ಥರ ಸುಖಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಷಣಿಕ, ತೊಗೊಳ್ಳೋವರೆಗೂ ಅಷ್ಟೇ. ಬೈಕ್ ತೊಗೋಬೇಕು, ಬೈಕ್ ತೊಗೊಂಡೆ, ಏನು ಅಬ್ಬಬ್ಬ ಅಂದರೆ ಖುಷಿ ಪಡ್ತೀಯ, ಒಂದು ವಾರ ಖುಷಿ ಪಡ್ತೀಯ, ಮನೆ ತೊಗೋತೀಯ ಅಷ್ಟೇ. ಅದಾದಮೇಲೆ ನಾರ್ಮಲ್ ಜೀವನ ಬಂದ್ಬಿಡುತ್ತೆ. ಸೊ ಅದೆಲ್ಲ ಟೆಂಪರರಿ ಹ್ಯಾಪಿನೆಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪರ್ಮನೆಂಟ್ ಹ್ಯಾಪಿನೆಸ್ ಎಲ್ಲಿ ಸಿಗುತ್ತೆ? ಆಧ್ಯಾತ್ಮದಲ್ಲಿ ಮಾತ್ರ ಸಿಗುತ್ತೆ ಅನ್ನೋದು ಈ ಶ್ಲೋಕದ ಒಳಾರ್ಥ. ಎಸ್, ಮೆಟೀರಿಯಲಿಸ್ಟಿಕ್ ಅಲ್ಲಿ ಅದೆಲ್ಲ ಮೆಟೀರಿಯಲಿಸ್ಟಿಕ್ ಆಸೆಗಳೆಲ್ಲ ಟೆಂಪರರಿ. ಸೊ ನೀವು ಪರ್ಮನೆಂಟ್ ಹ್ಯಾಪಿನೆಸ್ನ ಹುಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲಿ ಸಿಗುತ್ತೆ ನಿಜವಾದ ಸಂತೋಷ? ಆಧ್ಯಾತ್ಮದಲ್ಲಿ ಸಿಗುತ್ತೆ. ಆಧ್ಯಾತ್ಮ ದೇವ್ರನ್ನ ನಂಬೋದು, ದೇವ್ರಿಗೆ ಪೂಜೆ ಮಾಡೋದು, ಏನೇ ಕೆಲಸ ಮಾಡಬೇಕಾದ್ರೂ ಆ ದೇವ್ರನ್ನ ನೆನೆಸ್ಕೊಂಡು ಕೆಲಸ ಮಾಡೋದು.